ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮೊನ್ನೆ ಹಮಾಸ್ನ ಮುಖ್ಯಸ್ಥ ಇಸ್ಮಾಯಿಲ್ ಹನ್ಯಾ ಮತ್ತು ಗಾಜಾದ ಒಸಾಮಾ ಅಂತಲೇ ಕರೆಸಿಕೊಳ್ತಾ ಇದ್ದ ಮೊಹಮ್ಮದ್ ಡೈಫ್ನನ್ನ ಇಸ್ರೇಲಿ ಪಡೆಗಳು ಹೊಡೆದು ಕೆಡವಿದ ನಂತರ ಇರಾನ್ ಬೆಂಬಲಿತ ಹೆಜ್ಬುಲ್ಲಾ ಉಗ್ರರು ಇಸ್ರೇಲ್ ಮೇಲೆ ದಾಳಿಯನ್ನು ತೀವ್ರಗೊಳಿಸಿದ್ದಾರೆ. ಇರಾನ್ ಮೂಲದ ಕತ್ಯೂಷಾ ರಾಕೆಟ್ಗಳನ್ನು ಇಸ್ರೇಲ್ ಮೇಲೆ ಒಂದೇ ಸಮಕ್ಕೆ ಹಾರಿಸಲಾಗ್ತಾ ಇದೆ. ಮತ್ತೊಂದು ಕಡೆ ಹಮಾಸ್ನ ನಂತರ ಇಸ್ರೇಲ್ ಲೆಬನಾನ್ನಲ್ಲಿರುವ ಹೆಜ್ಬುಲ್ಲಾ ಮುಖ್ಯಸ್ಥ ನಸ್ರಲ್ಲಾನನ್ನ ಟಾರ್ಗೆಟ್ ಮಾಡ್ಕೊಳ್ತಾ ಇದೆ ಅನ್ನೋ ಸುದ್ದಿಗಳು ಕೂಡ ಬರ್ತಾ ಇವೆ. ಇದರ ಜೊತೆಗೆ ಇಸ್ರೇಲ್ ಲೆಬನಾನ್ ಮೇಲೆ ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಮುಂದಾಗುವ ಮೊದಲು ಲೆಬನಾನ್ ಬಿಟ್ಟು ಹೊರಟು ಬಿಡಿ ಅಂತ ಹೆಜ್ಬುಲ್ಲಾಗಳಿಗೆ ಎಚ್ಚರಿಕೆ ಕೊಡಲಾಗ್ತಾ ಇದೆ. ಜೊತೆಗೆ ಯುದ್ಧದ ಕಾರ್ಮೋಡ ಅಲ್ಲಿ ವ್ಯಾಪಿಸಿಕೊಳ್ತಾ ಇರೋದ್ರಿಂದ ಭಾರತ ಕೂಡ ಲೆಬನಾನ್ನಲ್ಲಿನ ತನ್ನ ನಾಗರಿಕರಿಗೆ ಎಚ್ಚರಿಕೆಯಿಂದ ಇರೋದಕ್ಕೆ, ಅಲ್ಲಿಗೆ ಹೋಗಿರೋ ಪ್ರವಾಸಿಗರಿಗೆ ವಾಪಸ್ ಬಂದ್ಬಿಡೋದಕ್ಕೆ ತಿಳಿಸಿದೆ. ಏರ್ ಇಂಡಿಯಾ ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವ್ಗೆ ತನ್ನ ವೈಮಾನಿಕ ಸೇವೆಯನ್ನ ನಿಲ್ಲಿಸಿದೆ. ಇನ್ನು ಇರಾನ್ ಇಸ್ಮಾಯಿಲ್ ಹನ್ಯಾನ ಹತ್ಯೆಯನ್ನ ತನಗಾದ ಅವಮಾನ ಅಂತ ಭಾವಿಸ್ತಾ ಇದ್ದು ಅದಕ್ಕೆ ಪ್ರತೀಕಾರ ಹೇಳುವ ಮಾತಾಡ್ತಾ ಇದೆ. ಆದರೆ ಇಸ್ರೇಲ್ ಮಾತ್ರ ಎಲ್ಲೂ ಕೂಡ ನಾವೇ ಅವನನ್ನು ಕೊಂದಿದ್ದು ಅಂತಾಗ್ಲಿ, ನಾವು ಕೊಂದಿಲ್ಲ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಾಗ್ಲಿ ಹೇಳೋದಕ್ಕೆ ಹೋಗಿಲ್ಲ. ಇಸ್ರೇಲ್ನ ಕೃತ್ಯಗಳು ಹೇಗಿರುತ್ತವೆ, ಅವರು ಶತ್ರು ಸಂಹಾರವನ್ನ ಅತ್ಯಂತ ನಿರ್ದಯವಾಗಿ ಮಾಡ್ತಾರೆ, ಅಷ್ಟೇ ಸೈಲೆಂಟ್ ಆಗಿ ಕೂಡ ಮಾಡಿ ಮುಗಿಸ್ತಾರೆ. ಇದೇ ಸಂದರ್ಭದಲ್ಲಿ 4 ದಶಕಗಳ ಹಿಂದೆ ಇಸ್ರೇಲ್ ಮಾಡಿದ್ದ ಸೈಲೆಂಟ್ ಹಾಗೂ ಕೋಲ್ಡ್ ಬ್ಲಡೆಡ್ ಕಿಲ್ಲಿಂಗ್ ಒಂದರ ರಣಭಯಾನಕತೆಯನ್ನು ಕೂಡ ನಿಮಗೆ ಹೇಳಬೇಕು ಅನ್ನಿಸ್ತಾ ಇದೆ. ಹಾಗಾದರೆ ತಡ ಯಾಕೆ, ಹೇಳ್ಬಿಡ್ತೀನಿ ಕೇಳಿ. ಅದಕ್ಕೂ ಮುಂಚೆ ನಿಮಗೊಂದು ವಿಷಯ ತಿಳಿಸಬೇಕಿದೆ. ಸ್ನೇಹಿತರೆ, ಸಂಸ್ಕೃತ ಕಲಿಬೇಕು ಅನ್ನೋದು ಸಾಕಷ್ಟು ಜನರ ಆಸೆ. ಇನ್ನು ಕೆಲವರು ನಮಗೆ ಕಲಿಯೋದಕ್ಕಾಗಲಿಲ್ಲ, ನಮ್ಮ ಮಕ್ಕಳಾದರೂ ಸಂಸ್ಕೃತದ ಶ್ಲೋಕಗಳು, ಸಂಸ್ಕೃತಿ, ಸಂಸ್ಕಾರ ಇದೆಲ್ಲವನ್ನ ಕಲಿಬೇಕು ಅಂದ್ಕೋತಾರೆ. ಆದರೆ ಶಾಲೆ, ಕಚೇರಿ, ಬೇರೆ ಬೇರೆ ಕೆಲಸಗಳ ನಡುವೆ ಅದು ಸಾಧ್ಯವಾಗೋದು ಕಷ್ಟ ಆಗುತ್ತೆ. ಜೊತೆಗೆ ಕಲಿಸೋರು ಯಾರು? ಇನ್ನು ಈ ಬಗ್ಗೆ ಚಿಂತೆ ಮಾಡೋದಕ್ಕೆ ಹೋಗಬೇಡಿ. ನೀವು ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ನಿಮಗೆ ಅನುಕೂಲವಾಗುವ ಸಮಯದಲ್ಲಿ ನೀವು ಮತ್ತು ನಿಮ್ಮ ಮಕ್ಕಳು ಇಬ್ಬರು ಕೂಡ ಆನ್ಲೈನ್ ಮೂಲಕನೇ ಸಂಸ್ಕೃತವನ್ನು ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ನವದೆಹಲಿಯ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದ ಮುಕ್ತ ಸ್ವಾಧ್ಯಾಯ ಪೀಠ ನಮಗಂಥದ್ದೊಂದು ಅವಕಾಶವನ್ನು ಒದಗಿಸಿಕೊಡ್ತಾ ಇದೆ. 8 ರಿಂದ 14 ವರ್ಷದ ಮಕ್ಕಳಿಗೆ ನೈತಿಕ ಶಿಕ್ಷಣ, 12 ವರ್ಷ ಮೇಲ್ಪಟ್ಟವರಿಗೆ ಸಂಸ್ಕೃತ ಭಾಷಾವತರಣಿ ಸೇರಿದ ಹಾಗೆ ಹಲವು ವಿಭಾಗಗಳನ್ನು ಅವರು ಪರಿಚಯಿಸ್ತಾ ಇದ್ದಾರೆ. ಮಕ್ಕಳಿಗೆ ಸಂಸ್ಕೃತದ ಜೊತೆಗೆ ನೀತಿಕಥೆಗಳು, ಶ್ಲೋಕಗಳು, ಭಜನೆಗಳ ಮೂಲಕ ಇವತ್ತಿನ ಮಕ್ಕಳು ತುಂಬಾ ಮಿಸ್ ಮಾಡಿಕೊಳ್ತಾ ಇರೋ ನೈತಿಕ ಶಿಕ್ಷಣವನ್ನು ಕೊಡಲಾಗುತ್ತೆ. ಇನ್ನು ನೀವು ಕೂಡ ಸಂಸ್ಕೃತ ಕಲಿಬಹುದು. ಸಂಸ್ಕೃತ ಓದೋದು, ಮಾತಾಡೋದು, ಬರೆಯೋದು ಎಲ್ಲವನ್ನ ಕಲಿಸ್ತಾರೆ. ಇದು ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದ ಕಾರ್ಯಕ್ರಮ. ಸಂಸ್ಕೃತ ಹಾಗೂ ಸಂಸ್ಕೃತಿಯನ್ನು ಕಲಿಯುವ ಆಸಕ್ತಿ ಇದ್ದರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9440 6979 944 978650. ವೆಬ್ಸೈಟ್ ವಿಳಾಸ msp.ac.in. ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಆಗಸ್ಟ್ 7, 2024. ಗೆಳೆಯರೆ, ಅದು 1978 ಜನವರಿ ತಿಂಗಳು. ಇರಾಕ್ನ ರಾಜಧಾನಿ ಬಾಗ್ದಾದ್ ನಗರದಲ್ಲಿ ಪ್ಯಾಲೆಸ್ತೀನಿ ನಾಯಕ ವಾದಿ ಹದಾದ್ ವಾಸ ಮಾಡ್ತಾ ಇದ್ದ. ಅವತ್ತು ಅವನಿಗೆ ಇದ್ದಕ್ಕಿದ್ದ ಹಾಗೆ ವಿಪರೀತ ಹೊಟ್ಟೆ ನೋವು ಕಾಣಿಸ್ಕೊಳ್ತು. ಅಜೀರ್ಣ ಶುರು ಆಯ್ತು. ಏನೋ ಆಯ್ತಲ್ಲ ಅಂದ್ಕೊಂಡು ತಕ್ಷಣ ವೈದ್ಯರನ್ನ ಸಂಪರ್ಕ ಮಾಡ್ದ. ಅವರು ಕೂಡ ಚೆಕ್ ಮಾಡಿದ್ರು, ಅಜೀರ್ಣ ಅಂದ್ಕೊಂಡ್ರು. ಆದ್ರೆ ಅವನ ಹೊಟ್ಟೆ ನೋವು ಕಡಿಮೆ ಆಗ್ಲಿಲ್ಲ. ಪೇನ್ ಕಿಲ್ಲರ್ ಕೊಟ್ರು, ಪ್ರಯೋಜನ ಆಗ್ಲಿಲ್ಲ. ಅಡ್ಮಿಟ್ ಮಾಡ್ಕೊಂಡ್ರು. ನೋಡ್ತಿರುವಾಗಲೇ ಅವನ ದೇಹದ ತೂಕ ಕಡಿಮೆ ಆಗೋದಕ್ಕೆ ಶುರು ಆಯ್ತು. ಏನು ಸೇರ್ತಾ ಇಲ್ಲ ಅನ್ನೋ ಹಾಗಾಯ್ತು. ಸರಿ, ಅವನಿಗೆ ಜಾಂಡಿಸ್ ಆಗಿರಬೇಕು ಅಂತ ಡಾಕ್ಟರ್ಗಳಿಗೆ ಅನ್ನಿಸ್ತು. ಅದಕ್ಕೂ ಕೂಡ ಟ್ರೀಟ್ಮೆಂಟ್ ಕೊಟ್ಟರು. ಜಗತ್ತಲ್ಲಿರೋ ಅತ್ಯಂತ ಶಕ್ತಿಶಾಲಿ ಆಂಟಿಬಯೋಟಿಕ್ಸ್ನೆಲ್ಲ ತಂದು ಅವನಿಗೆ ಇಂಜೆಕ್ಟ್ ಮಾಡಿದ್ರು. ಆದರೂ ಕೂಡ ಅವನ ನೋವೇನೂ ಕಡಿಮೆ ಆಗಲಿಲ್ಲ. ಅವನ ಚೀರಾಟ ಕೂಡ ನಿಲ್ಲಲಿಲ್ಲ. ಅವನ ತೂಕ ಕಳ್ಕೊಳ್ತಾ ಹೋದ. ತಲೆಯಿಂದ ಜೊಂಪೆ ಕೂದಲು ಕಿತ್ತು ಬರೋದಕ್ಕೆ ಶುರುವಾದವು. ಚರ್ಮ ತನ್ನ ಹೊಳಪು ಕಳ್ಕೊಳ್ತಾ ಹೋಯ್ತು. ದೃಷ್ಟಿ ಮಂಜಾಗ್ತಾ ಇದೆ ಅನ್ಸೋದಕ್ಕೆ ಶುರುವಾಯಿತು. ಡಾಕ್ಟರ್ಗಳಿಗೆ ಏನು ಮಾಡಬೇಕು ಗೊತ್ತಾಗ್ಲಿಲ್ಲ. ಅವನಿಗೆ ಏನಾಗ್ತಾ ಇದೆ ಅನ್ನೋದು ಕೂಡ ಅರ್ಥ ಆಗಲಿಲ್ಲ. ರೋಗ ಏನು ಅಂತ ಗೊತ್ತಾದ್ರೆ ತಾನೇ ಟ್ರೀಟ್ಮೆಂಟು. ಇನ್ನು ಈ ವಾದಿ ಹದೀದ್ ಅನ್ನೋನು ಸಣ್ಣ ಲೀಡರ್ ಕೂಡ ಅಲ್ಲ. ಪ್ಯಾಲೆಸ್ತೀನಿ ಹೋರಾಟಗಾರರ ರ್ಯಾಂಕ್ ಅಲ್ಲಿ ಯಾಸರ್ ಅರಾಫತ್ನ ನಂತರ ಅವನದ್ದೇ ಹೆಸರಿತ್ತು. ಜೊತೆಗೆ ಪ್ಯಾಲೆಸ್ತೀನಿ ಸಶಸ್ತ್ರ ಹೋರಾಟ ಪಡೆಯ ಮುಖ್ಯಸ್ಥ ಕೂಡ ಅವನಾಗಿದ್ದ. ಹೀಗಾಗಿ ಅವನ ವಿಷಯದಲ್ಲಿ ಖುದ್ದು ಯಾಸರ್ ಅರಾಫತ್ ಕಾಳಜಿ ವಹಿಸೋದಕ್ಕೆ ಮುಂದಾದ್ರು. ಅವನಿಗೆ ಹೆಚ್ಚಿನ ಚಿಕಿತ್ಸೆಯನ್ನು ಕೊಡಿಸಬೇಕು ಅಂತ ಈಸ್ಟ್ ಜರ್ಮನಿಗೆ ಮೊರೆ ಹೋದ್ರು. ಗೆಳೆಯರೆ, ಅವತ್ತಿಗೆ ಜರ್ಮನಿ ಅನ್ನೋದು ಒಂದೇ ಆಗಿರಲಿಲ್ಲ. ಈಸ್ಟ್ ಜರ್ಮನಿ ಅಂದ್ರೆ ಪೂರ್ವ ಜರ್ಮನಿ ಸೋವಿಯತ್ ರಷ್ಯಾದ ಹಿಡಿತದಲ್ಲಿತ್ತು. ರಷ್ಯಾ ಹಾಗೂ ಅಮೆರಿಕಾಗಳ ನಡುವೆ ಶೀತಲ ಸಮರ ನಡೀತಿದ್ದ ಕಾಲ ನೋಡಿ ಅದು. ಹೀಗಾಗಿ ಯಾರಿಗೆಲ್ಲ ಅಮೆರಿಕ ಬೆಂಬಲ ಕೊಡುತ್ತೆ ಅವರ ವಿರೋಧಿಗಳ ಪರ ಸೋವಿಯತ್ ನಿಂತ್ಕೊಳ್ತಾ ಇತ್ತು. ಅಮೆರಿಕ ಕೂಡ ಸೋವಿಯತ್ ಯಾರ ಜೊತೆ ಸ್ನೇಹ ಇಟ್ಕೊಂಡಿದೆಯೋ ಅಂಥ ದೇಶಗಳ ಶತ್ರುಗಳನ್ನು ಹುಡುಕಿ ಅವರ ಸಹಾಯಕ್ಕೆ ನಿಲ್ತಾ ಇತ್ತು. ಒಟ್ಟಾರೆ ಈ ಇಬ್ಬರೂ ಶತ್ರುಗಳು
ತಮ್ಮ ಪ್ರತಿಷ್ಠೆಗೆ ಜಗತ್ತಿನ ನೆಮ್ಮದಿಯನ್ನ ಹಾಳು ಮಾಡ್ತಾ ಇದ್ದ ಕಾಲ ಅದು. ಅಲ್ಲಿ ಕೂಡ ಇಸ್ರೇಲ್ಗೆ ಅಮೆರಿಕ ಹಾಗೂ ಅಮೆರಿಕ ಬೆಂಬಲಿತ ಯುರೋಪಿಯನ್ ದೇಶಗಳ ಬೆಂಬಲ ಇತ್ತು. ಹೀಗಾಗಿ ರಷ್ಯಾ ಇಸ್ರೇಲ್ ವಿರುದ್ಧ ಹೋರಾಟಕ್ಕೆ ನಿಂತಿದ್ದ ಪ್ಯಾಲೆಸ್ತೀನಿಯರ ಬೆಂಬಲಕ್ಕೆ ನಿಂತುಕೊಳ್ತು. ಅವರಿಗೆ ಬೇಕಾದ ಹಣ, ಆಯುಧ, ರಾಜತಾಂತ್ರಿಕ ಬೆಂಬಲ, ಆಶ್ರಯ, ಪಾಸ್ಪೋರ್ಟು, ಇಂಟೆಲಿಜೆನ್ಸು ಹೀಗೆ ಪ್ರತಿಯೊಂದನ್ನು ರಷ್ಯಾ ಕೊಡ್ತಾ ಇತ್ತು. ಇನ್ನು ಈಸ್ಟ್ ಜರ್ಮನಿ ಸೋವಿಯತ್ನ ನೆರಳಲ್ಲಿತ್ತಲ್ಲ, ಹೀಗಾಗಿ ಅಲ್ಲಿದ್ದ ಅವತ್ತಿನ ಇಂಟೆಲಿಜೆನ್ಸ್ ಏಜೆನ್ಸಿ ಸ್ಟಾಸಿಯ ನೆರವನ್ನು ಪಡ್ಕೊಳ್ಳೋದಕ್ಕೆ ಯಾಸರ್ ಅರಾಫತ್ ಮುಂದಾದರು. ಅದರಂತೆ ಈ ಹದಾದ್ನನ್ನು ಈಸ್ಟ್ ಬರ್ಲಿನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಅಲ್ಲಿ ಅಹ್ಮದ್ ಡೌಕ್ಲಿ ಅನ್ನುವ ಹೆಸರಲ್ಲಿ ಈ ಹದಾದ್ ಆಸ್ಪತ್ರೆಗೆ ದಾಖಲಾದ. ಇನ್ನು ಈ ಹದಾದ್ ಇದ್ನಲ್ಲ, ಇವನು ಸಾಮಾನ್ಯನಲ್ಲ. ಅವತ್ತಿಗೆ ಈ ಹಮಾಸು, ಇಸ್ಲಾಮಿಕ್ ರೆಸಿಸ್ಟೆನ್ಸು ಇವೆಲ್ಲ ಇನ್ನೂ ಹುಟ್ಟುಕೊಂಡಿರಲಿಲ್ಲ. ಆದರೆ ಪಾಪ್ಯುಲರ್ ಫ್ರಂಟ್ ಆಫ್ ಲಿಬರೇಷನ್ ಆಫ್ ಪ್ಯಾಲೆಸ್ತೀನ್ ಅನ್ನೋ ಸಂಘಟನೆ ಅವತ್ತಿಗಿತ್ತು. ಅವರು ಇಸ್ರೇಲ್ನ ನಾನಾ ಭಾಗಗಳಲ್ಲಿ ಬಾಂಬುಗಳನ್ನು ಇಡೋದು, ಯಹೂದಿಗಳನ್ನ ಕಿಡ್ನಾಪ್ ಮಾಡೋದು, ಅಪಹರಿಸಿಕೊಂಡು ಹೋಗೋದು, ಇಸ್ರೇಲಿ ಪೊಲೀಸರ ಮೇಲೆ, ಜನವಸತಿಗಳ ಮೇಲೆ ದಾಳಿ ಮಾಡೋದು, ಇಂಥದ್ದನ್ನೆಲ್ಲ ಮಾಡ್ತಾ ಇದ್ರು. ಇದೇ ದಿನಗಳಲ್ಲಿ ಅಂದರೆ 1976 ಜೂನ್ 27ನೇ ತಾರೀಕು ಇಸ್ರೇಲಿನ ಟೆಲ್ ಅವೇವ್ನಿಂದ ಏರ್ ಫ್ರಾನ್ಸ್ನ ವಿಮಾನವೊಂದು ಪ್ಯಾರಿಸ್ಗೆ ಹೊರಟಿತ್ತು. ಅದು ಟೆಲ್ ಅವೇವ್ನಿಂದ ಟೇಕ್ ಆಫ್ ಆಯಿತು. ಅದರಲ್ಲಿ 58 ಮಂದಿ ಪ್ರಯಾಣಿಕರಿದ್ದರು. ಇನ್ನು ಕೆಲ ಗಂಟೆಗಳಲ್ಲಿ ಪ್ಯಾರಿಸ್ ತಲುಪ್ತೀವಿ ಅಂತ ಅವ್ರು ಅಂದ್ಕೋತಾ ಇದ್ರು. ಆದರೆ ಆ 58 ಮಂದಿಲಿ 4 ಪಾಪ್ಯುಲರ್ ಫ್ರಂಟ್ನ ಉಗ್ರರಿದ್ದಾರೆ ಅನ್ನೋದು ಆ ಕ್ಷಣದಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. ವಿಮಾನ ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ ಅದನ್ನು ಹೈಜಾಕ್ ಮಾಡ್ತಾ ಇದ್ದೀವಿ ಅಂತ ಉಗ್ರರು ಹೇಳಿದರು. ಆ ವಿಮಾನವನ್ನು ಉಗಾಂಡಾದ ಎಂಟೆಬೆಗೆ ತಗೊಂಡು ಹೋಗಬೇಕು ಅನ್ನೋದು ಅವರ ಯೋಜನೆ ಆಗಿತ್ತು. ಆ ಹಾದಿಯಲ್ಲಿ ಅದನ್ನು ಇಂಧನ ತುಂಬಿಸ್ಕೊಳ್ಳೋದಕ್ಕೆ ಲಿಬಿಯಾದ ಬೆಂಗಾಜಿಯಲ್ಲಿ ಲ್ಯಾಂಡ್ ಮಾಡಿದರು. ಅಲ್ಲಿ 7 ಗಂಟೆಗಳ ಕಾಲ ವಿಮಾನ ಇತ್ತು. ಆ ನಂತರ ಅದು ಎಂಟೆಬೆಗೆ ಹೋಯಿತು. ಉಗಾಂಡ ಗೊತ್ತಲ್ಲ, ಅವತ್ತಿಗೆ ಈದಿ ಅಮೀನ್ ಆ ದೇಶವನ್ನು ಆಳ್ತಾ ಇದ್ದ. ಆತ ಕೂಡ ಅಮೆರಿಕ ವಿರೋಧಿ ಸರ್ವಾಧಿಕಾರಿ. ಜೊತೆಗೆ ಪ್ಯಾಲೆಸ್ತೀನಿಯರಿಗೆ ಈದಿ ಅಮೀನ್ನ ಬೆಂಬಲ ಕೂಡ ಇತ್ತು. ಸೊ ಎಂಟಬೆ ಈ ಅಪಹರಣಕಾರರ ಪಾಲಿಗೆ ಅತ್ಯಂತ ಸೇಫೆಸ್ಟ್ ಜಾಗ ಅನ್ನಿಸ್ಕೊಳ್ತು. ಇನ್ನು ಈ ವಿಮಾನ ಅಪಹರಣ ಅನ್ನೋದು ಸಹಜವಾಗೇ ಇಸ್ರೇಲಿನ ಸಿಟ್ಟಿಗೆ ಕಾರಣ ಆಯಿತು. ಅಪಹರಣಕ್ಕೀಡಾಗಿದ್ದು ಫ್ರಾನ್ಸ್ನ ವಿಮಾನ, ಹೀಗಾಗಿ ಫ್ರಾನ್ಸ್ ಕೂಡ ಸಿಡಿದೇಳ್ತು. ಇನ್ನು ಬ್ರಿಟನ್ ಇಸ್ರೇಲಿಗೆ ಬೇಕಾದ ಎಲ್ಲ ಇಂಟೆಲಿಜೆನ್ಸ್ ನೆರವನ್ನು ಕೊಡೋದಕ್ಕೆ ಮುಂದಾಯಿತು. ಅಮೆರಿಕ ಗ್ರೀನ್ ಸಿಗ್ನಲ್ ಅನ್ನು ಕೊಡ್ತು. ಇದೇನು ಸಿಗದೇ ಇದ್ರೂ ಕೂಡ ಅಲ್ಲಿ ಇಸ್ರೇಲ್ ಸುಮ್ಮನೆ ಏನು ಕೂತ್ಕೋತಾ ಇರಲಿಲ್ಲ. ಅವರು ತಕ್ಷಣ ಲೆಫ್ಟಿನೆಂಟ್ ಕರ್ನಲ್ ಯೋನಾಥನ್ ನೆತನ್ಯಾಹು ನೇತೃತ್ವದಲ್ಲಿ 29 ಕಮಾಂಡೋಗಳ ವಿಶೇಷ ಪಡೆಯೊಂದನ್ನು ರಚಿಸಿ ಆ ಕಾರ್ಯಾಚರಣೆಗೆ ಥಂಡರ್ ಬೋಲ್ಟ್ ಅಂತ ಹೆಸರು ಕೊಟ್ಟರು. ಅಪಹರಣಕ್ಕೀಡಾದ ವಿಮಾನವನ್ನು ಬಿಡಿಸ್ಕೊಂಡು ಬರೋದಕ್ಕೆ ಅವ್ರನ್ನ ಎಂಟೆಬೆಗೆ ಕಳುಹಿಸಿಕೊಟ್ರು. ಗೆಳೆಯರೆ, ಈ ಲೆಫ್ಟಿನೆಂಟ್ ಕರ್ನಲ್ ಯೋನಾಥನ್ ನೆತನ್ಯಾಹು ಈಗ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಇದಾರಲ್ಲ, ಅವರ ಸಹೋದರ. ಆ ತಂಡ ಅವತ್ತು ಸೀದಾ ಎಂಟೆಬೆ ವಿಮಾನ ನಿಲ್ದಾಣಕ್ಕೆ ನುಗ್ಗಿತು. ಅದೊಂದು ಮೈ ನವಿರೇಳಿಸುವ ಅತ್ಯದ್ಭುತ ಮತ್ತು ಅತಿ ಭಯಾನಕ ಕಾರ್ಯಾಚರಣೆ. ಆ ಬಗ್ಗೆ ನಿಮಗೆ ಹಿಂದಿನ ವಿಡಿಯೋದಲ್ಲಿ ವಿವರವಾಗಿ ಹೇಳಿದ್ದೀನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ಕೂಡ ಕೊಡ್ತಾ ಇದ್ದೀನಿ. ನೀವು ಇನ್ನೂ ಒಮ್ಮೆ ಅದನ್ನು ನೋಡಬಹುದು. ಇನ್ನು ಅವತ್ತಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಯೋನಾಥನ್ ನೆತನ್ಯಾಹು ಪ್ರಾಣಾರ್ಪಣೆ ಮಾಡಿದರು. ಅವರ ಗೌರವಾರ್ಥವಾಗಿ ಥಂಡರ್ ಬೋಲ್ಟ್ ಹೆಸರಿನ ಕಾರ್ಯಾಚರಣೆಗೆ ಇಸ್ರೇಲ್ ಆಪರೇಷನ್ ಯೋನಾಥನ್ ಅಂತ ಕರೀತು. ಆದರೆ ಆ ವಿಮಾನ ಅಪಹರಣ ಮತ್ತು ತನ್ನ ಎಲೈಟ್ ಕಮಾಂಡರ್ ಒಬ್ಬರ ಬಲಿದಾನಕ್ಕೆ ಸೇಡು ತೀರಿಸಿಕೊಳ್ಳದೇ ಇರಬಾರದು ಅಂತ ಇಸ್ರೇಲ್ ನಿರ್ಧಾರ ಕೂಡ ಮಾಡ್ತು. ಎಂಟೆಬೆಯಲ್ಲಿ ಬಿದ್ದ ಒಂದೊಂದು ಹನಿ ನೆತ್ತರಿಗೂ ಪ್ರತೀಕಾರ ಹೇಳೋದಾಗಿ ಇಸ್ರೇಲ್ ಪ್ರತಿಜ್ಞೆ ಮಾಡ್ತು. ಆದರೆ ಏನು ಮಾಡ್ತೀವಿ, ಹೇಗೆ ಮಾಡ್ತೀವಿ ಅಂತ ಅವ್ರು ಹೇಳ್ಕೊಳ್ಳೋದಕ್ಕೆ ಹೋಗಲಿಲ್ಲ. ನಮ್ಮ ನಾಯಕರ ಹಾಗೆ ಸಿಕ್ಕ ವೇದಿಕೆಗಳಲ್ಲಿ ನುಗ್ಗು ಹೊಡಿತೀವಿ ಅಂತ ಭಾಷಣ ಮಾಡಿ ಚಪ್ಪಾಳೆ ಗಿಟ್ಟಿಸ್ಕೊಳ್ಳೋದಕ್ಕೆ ಅವ್ರು ಹೋಗಲಿಲ್ಲ. ಸೈಲೆಂಟ್ ಆಗಿ ತಮ್ಮ ಗುರಿಯ ಕಡೆಗೆ ಹೆಜ್ಜೆ ಹಾಕ್ತಾ ಹೋದ್ರು. ಅಲ್ಲವರ ಮೊದಲ ಟಾರ್ಗೆಟ್ ಆಗಿದ್ದವನು ಇದೇ ವಾದಿ ಹದೀದ್ ಆಲಿಯಾಸ್ ಅಬು ಹನಿ. ಗೆಳೆಯರೆ, ಇದೇ ಅಬು ಹನಿ ಆಲಿಯಾಸ್ ವಾದಿ ಹದೀದ್ ಈಗ ಅನಾರೋಗ್ಯಕ್ಕೆ ತುತ್ತಾಗಿ ಜರ್ಮನಿಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ. ಹಾಗಾದ್ರೆ ಅವನ ಅನಾರೋಗ್ಯದ ಹಿಂದೆ ಕೂಡ ಇಸ್ರೇಲ್ನ ಕೈವಾಡನೇ ಇತ್ತ. ಇಸ್ರೇಲ್ ಈ ಹದೀದ್ನ ಅಂತ್ಯಕ್ಕೆ ಅದೆಂಥ ಅದ್ಭುತ ಮತ್ತು ರಣಭಯಂಕರ ಸ್ಕೆಚ್ ಅನ್ನು ಹಾಕಿತ್ತು. ಅವತ್ತು ನಿಜಕ್ಕೂ ಆಗಿದ್ದೇನು? ಅಬು ಹನಿ ಆಲಿಯಾಸ್ ವಾದಿ ಹದೀದ್ ಅನಾರೋಗ್ಯಕ್ಕೆ ತುತ್ತಾಗಿ ಈಗ ಆಸ್ಪತ್ರೆಯ ಪಾಲಾಗಿದ್ದ. 2 ತಿಂಗಳು ಅವನಿಗೆ ಬಾಗ್ದಾದ್ ವೈದ್ಯರು ಚಿಕಿತ್ಸೆ ಕೊಟ್ಟಿದ್ರು. ಆದರೆ ಅವನ ರೋಗ ಏನು ಅನ್ನೋದೇ ಅವರಿಗೆ ಗೊತ್ತಾಗಲಿಲ್ಲ. ಕಡೆಗೆ ಅವನನ್ನು ಜರ್ಮನಿಗೆ ಶಿಫ್ಟ್ ಮಾಡಲಾಯಿತು. ಅಲ್ಲಿನ ತಜ್ಞ ವೈದ್ಯರ ತಂಡ ಅವನಿಗೆ ಚಿಕಿತ್ಸೆ ಕೊಡೋದಕ್ಕೆ ನಿಂತ್ಕೊಳ್ತು. ಅಲ್ಲಿ ಕೂಡ ಅದೇ ಸಮಸ್ಯೆ. ಅವನಿಗೆ ಬಂದಿರೋ ಕಾಯಿಲೆ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅವನ ಬಾಯಲ್ಲಿ ರಕ್ತ ಸೋರೋದಕ್ಕೆ ಶುರುವಾಯಿತು. ನಾಲಿಗೆ, ತುಟಿ, ಮೂಗು ಎಲ್ಲೆಲ್ಲೂ ರಕ್ತ, ಬೆವರಲ್ಲೂ ರಕ್ತ, ಮೂತ್ರದಲ್ಲೂ ರಕ್ತ. ಅವನ ದೇಹದ ಅಂಗಾಂಗಗಳು ಕೆಲಸ ಮಾಡೋದನ್ನು ನಿಲ್ಲಿಸಿದ್ವು. ಯಾಕೆ ಹೀಗಾಗ್ತಾ ಇದೆ ಅನ್ನೋದು ವೈದ್ಯರಿಗೆ ಗೊತ್ತಾಗಲೇ ಇಲ್ಲ.
ಕ್ಷಣ ಕ್ಷಣಕ್ಕೂ ಹದೀದ್ನ ಆರೋಗ್ಯ ಕ್ಷೀಣಿಸ್ತಾ ಹೋಗ್ತಾ ಇತ್ತು. ಅಪಾರ ನೋವಿನಿಂದ ಅವನು ಚೀರಾಡ್ತಾ ಇದ್ದ. ಅವನನ್ನು ಮಲಗಿಸೋದಕ್ಕೆ ನಿದ್ರೆ ಬರುವ ಔಷಧವನ್ನು ಇಂಜೆಕ್ಟ್ ಮಾಡೋದು ಬಿಟ್ಟರೆ ಅಲ್ಲಿನ ವೈದ್ಯರಿಗೆ ಏನೂ ಮಾಡೋದಕ್ಕೆ ತೋಚಲಿಲ್ಲ. ಸುಮಾರು 10 ದಿನ ನರಕ ಯಾತನೆಯನ್ನು ಅನುಭವಿಸಿದ್ದ ಹದೀದ್ ಅಲ್ಲಿ ಮಾರ್ಚ್ 19, 1978 ಸಾವಿಗೀಡಾದ. ಜರ್ಮನಿಯಲ್ಲಿ ಅವನ ಆರೋಗ್ಯದ ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇದ್ದದ್ದು ಈಸ್ಟ್ ಜರ್ಮನಿಯ ಬೇಹುಗಾರಿಕಾ ಏಜೆನ್ಸಿ ಸ್ಟಾಸಿ. ಅವರಿಗೆ ಈ ಸಾವಿನ ಬಗ್ಗೆ ಏನೋ ಅನುಮಾನ. ಹೀಗಾಗಿ ಇದರ ಹಿಂದಿನ ಕಾರಣವನ್ನು ಪತ್ತೆ ಮಾಡಬೇಕು ಅಂದ್ಕೊಂಡ್ರು. ಅದಕ್ಕೆ ಅವರಿಗೆ ನೆರವಾಗಿದ್ದು ಹದೀದ್ನ ಪೋಸ್ಟ್ಮಾರ್ಟಮ್ ರಿಪೋರ್ಟ್. ಹದೀದ್ನ ದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಿದ ಫೋರೆನ್ಸಿಕ್ ಎಕ್ಸ್ಪರ್ಟ್ ಪ್ರೊಫೆಸರ್ ಒಟೋ ಪ್ರೊಕೋಪ್ ಅದರ ವರದಿಯನ್ನು ಸ್ಟಾಸಿ ಅಧಿಕಾರಿಗಳ ಕೈಗಿಡ್ತಾರೆ. ಅದರಲ್ಲಿ ನ್ಯೂಮೋನಿಯಾ ಹಾಗೂ ಅತಿಯಾದ ರಕ್ತಸ್ರಾವದಿಂದ ಇವನ ಸಾವು ಸಂಭವಿಸಿದೆ ಅಂತ ಬರೆಯಲಾಗಿತ್ತು. ಜೊತೆಗೆ ವಿಷಪ್ರಾಶನದ ಸಾಧ್ಯತೆಯ ಬಗ್ಗೆ ಕೂಡ ತಿಳಿಸಲಾಗಿತ್ತು. ಒಟ್ಟಾರೆ ಇವನನ್ನು ಯಾರೋ ಕೊಂದಿರಬಹುದಾದ ಸಾಧ್ಯತೆಗಳಿವೆ ಅಂತ ಆ ವೈದ್ಯಕೀಯ ವರದಿ ಹೇಳ್ತಾ ಇತ್ತು. ಹಾಗಾದ್ರೆ ಅವನ ಹತ್ಯೆಯ ಹಿಂದೆ ಇಸ್ರೇಲೇ ಇತ್ತ. ಇರಾಕ್ ರಾಜಧಾನಿಯಲ್ಲಿ ಇರಾಕ್ ಸೇನೆಯ ಸರ್ಪಗಾವಲಿನ ನಡುವೆ ಅತ್ಯಂತ ಸುರಕ್ಷಿತವಾಗಿದ್ದ ಹದೀದ್ನನ್ನು ಇಸ್ರೇಲ್ ಹೇಗೆ ಕೊಲ್ಲೋದಿಕ್ಕೆ ಸಾಧ್ಯ ಆಯಿತು? ಅವನ ಮೇಲೆ ಇಸ್ರೇಲ್ಗೆ ಅಂಥ ದ್ವೇಷ ಆದರೂ ಯಾಕಿತ್ತು? ಇಷ್ಟಕ್ಕೂ ಅವನ ಆರೋಗ್ಯ ಅಷ್ಟು ಭಯಾನಕವಾಗಿ ಕೆಟ್ಟಿದ್ದು ಹೇಗೆ? ಇಸ್ರೇಲ್ ಮಾಟಮಂತ್ರ, ಬ್ಲಾಕ್ ಮ್ಯಾಜಿಕ್ ಏನಾದರೂ ಮಾಡಿಸ್ಬಿಡ್ತಾ? ಈ ಎಲ್ಲ ಕುತೂಹಲಗಳಿಗೆ ಉತ್ತರವನ್ನು ಮುಂದಿನ ಸಂಚಿಕೆಯಲ್ಲಿ ಕೊಡ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.